ನಮಸ್ಕಾರ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನಿಂಗರಾಜ್ ಕಂಬಳಿ. ಜನವರಿ 6ರಂದು ನಡೆಯಲಿರುವ ಬಾದಾಮಿ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವಕ್ಕೆ ನಡೆದುಕೊಂಡು ಹೋಗುವ ಪಾದಯಾತ್ರಿಗಳಿಗೆ ದಾನಿಗಳು ಮುಡಿಗೆ ಮಲ್ಲಿಗೆ ಕೊಟ್ಟರೆ ಮಾರ್ಗದುದ್ದಕ್ಕೂ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ನೀಡಿ ಹೊಟ್ಟೆ ತುಂಬಿಸಿದರು. ಶ್ರೀನಿವಾಸ ಚಿತ್ರಮಂದಿರದ ಬಳಿಯ ಭರತಬೋರಾ ಕಾಲೋನಿ ಹತ್ತಿರದಲ್ಲಿ ಶಾಕಾಂಬರಿ ಮಿತ್ರ ಮಂಡಳಿ ಲಗೇಜುಗಳನ್ನು ಒಯ್ಯುವ ಸೇವೆಯಿಂದ ಆರಂಭವಾಗುವ ಪಾದಯಾತ್ರೆಗಳ ಉಪಚಾರ ಎಲ್ಲಿಯೂ ನಿಲ್ಲುವುದೇ ಇಲ್ಲ. ಅಸುಂಡಿ ಮತ್ತು ಬಣ್ಣದ ಸಹೋದರರು ಮಹಿಳೆಯರ ಮುಡಿಗೆ ಮಲ್ಲಿಗೆಯ ವ್ಯವಸ್ಥೆ ಮಾಡಿದ್ದರು. ಅಲ್ಲೇ ಪಕ್ಕದಲ್ಲಿ ಶಾಂಭವಿ ಗ್ರೂಪ್ಸ್ ವತಿಯಿಂದ ಉಪ್ಪಿಟ್ಟು, ಸೇಬು, ಜಿಲೇಬಿ, ಬಾದಾಮಿ ಹಾಲು ಕೊಟ್ಟರೆ ಪಕ್ಕದಲ್ಲಿಯೇ ಜೈಂಕಾರ ಫಾರ್ಮಾ ವತಿಯಿಂದ ಔಷಧಿಗಳ ವಿತರಣೆ ಮಾಡಲಾಗುತ್ತಿತ್ತು. ಅಲ್ಲಿಂದ ಅನತಿ ದೂರದಲ್ಲಿ ಹೊಡೇದ ಮಹಾಲಕ್ಷ್ಮಿ ದೇವಸ್ಥಾನದ ಸಮಿತಿಯ ವತಿಯಿಂದ ಬಿಸಿ ಬಿಸಿ ಒಗ್ಗರಣೆ, ಬಜಿ, ಚಹಾದ ವ್ಯವಸ್ಥೆ ಮಾಡಿದ್ದರೆ ಮುಂದೆ ಶ್ರೀ ಗ್ರೂಪ್ಸ್ ತಂಡದಿಂದ ಔಷಧ, ಹಣ್ಣು, ಬಿಸ್ಕತ್ತು ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಬ್ಲೂಸ್ ಸರ್ಕಲ್ ವತಿಯಿಂದ ಮಾಡಲಾಗಿದ್ದ ಸೆಟ್ ದೋಸೆ ಮತ್ತು ಬಾದಾಮಿ ಹಾಲಿಗೆ ಪಾದಯಾತ್ರಿಗಳ ದಂಡು ಮುಗಿಬಿದ್ದಿತ್ತು. ನಂತರದಲ್ಲಿ ಅವಲಕ್ಕಿ, ಮೊಸರು ವ್ಯವಸ್ಥೆಯನ್ನ ವಿನಾಯಕ ಮಿತ್ರ ಮಂಡಳಿ ಮಾಡಿದರೆ, ಉದಯೋನ್ಮುಖ ಚಿಟ್ ಫಂಡ್ ಪ್ರತಿ ವರ್ಷದಂತೆ ಈ ವರ್ಷವೂ ಫ್ರೂಟ್ಸ್ ಸಲಾಡ್, ಶರ್ಬತ್ ವ್ಯವಸ್ಥೆ ಅಚ್ಚುಕಟ್ಟಾಗಿ ಆಡಳಿತ ಮಂಡಳಿ ಮಾಡಿತ್ತು. ಮುಂದೆ ಅಲ್ಲಿಯೇ ಪಕ್ಕದಲ್ಲಿ ಜಾಗ್ವಾರ್ ಟೀಮ್ ವತಿಯಿಂದ ಫ್ರೂಟ್ ಸಲಾಡ್, ಕೆಪಿ ಸಂಸ್ಥೆ ಹಾಗೂ ವಾರಿ ಗ್ರನೈಟ್ ವತಿಯಿಂದ ಪಲಾವ್, ಶಿರಾ, ಅವಲಕ್ಕಿ, ಹಾಲು ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲಿಂದ ಮುಂದೆ ಹೊಸ ಕೊತ್ವಾಲ್ ಪೇಟೆಯ ವತಿಯಿಂದ ಶಿರಾ, ಅವಲಕ್ಕಿ, ಮೊಸರು ಮಾಡಿದ್ದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಜೈ ಮಾತಾಜಿ ಸಂಸ್ಥೆಯ ಬಳಗದ ವತಿಯಿಂದ ಬಾಲುಷಾ, ಇಡ್ಲಿ, ಕೆಂಪು ಚಟ್ನಿ, ಉಪ್ಪಿಟ್ಟು ವ್ಯವಸ್ಥೆಯನ್ನ ಭರ್ಜರಿಯಾಗಿ ನಡೆದಿತ್ತು. ಅಲ್ಲಿಯೇ ಎರಡೋಣಿ ಸಹೋದರರಿಂದ ಔಷಧಿಯ ವ್ಯವಸ್ಥೆ ಸಾಂಗವಾಗಿ ನಡೆದಿತ್ತು. ಕಾಟಾಪುರ ಸಾಯಿ ಮಂದಿರ ಹತ್ತಿರ ಎಳಕಲ್ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಮತ್ತು ಮಿತ್ರರು ಊಟದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಿದ್ದರು. ಪಾದಯಾತ್ರೆಯಲ್ಲಿ ಹೆಚ್ಚಾಗಿ ಯುವಕ ಯುವತಿಯರ ಸಂಖ್ಯೆ ಕಂಡರೂ ಗೃಹಿಣಿಯರು, ವಯಸ್ಸಾದ ಹಿರಿಯರು ಸಹ ನಡೆದುಕೊಂಡು ಸಾಗಿದ್ದನ್ನ ಕಾಣಬಹುದಾಗಿತ್ತು. ವರದಿಗಾರರು ನಬಿ ಹುಣಚ್ಕಿ, ಜನಧ್ವನಿ ನ್ಯೂಸ್, ಇಳಕಲ್. ಶ್ರೀ ಉಡೇರ ಮಹಾಲಕ್ಷ್ಮಿ ತರುಣ ಸಂಘದ ವತಿಯಿಂದ ಬಾದಾಮಿ ಬನಶಂಕರಿ ದೇವಿ ಜಾತ್ರೆಗೆ ಹೋಗುವ ಪಾದಯಾತ್ರೆ ಮಾಡ್ತಕ್ಕಂಥ ಭಕ್ತಾದಿಗಳಿಗೆ ಸತತ 8-9 ವರ್ಷಗಳಿಂದ ಈ ಪ್ರಸಾದ ಸೇವನೆ ಮಾಡ್ಕೊತ ಬಂದ್ವಿ. ಅದರ ಕಳೆದ ಕರೋನಾ ಕಾರಣದಿಂದ 2-3 ವರ್ಷದಿಂದ ಮಾಡಿರಲಿಲ್ಲ. ಮತ್ತು ಈ ವರ್ಷ ಪುನಃ ಪ್ರಾರಂಭಿಸಿದ್ದೀವಿ. ಪ್ರತಿ ವರ್ಷವೂ ಕೂಡ ಇದೇ ರೀತಿ ನಮ್ಮ ಸೇವೆ ಮುಂದುವರಿತಾನೆ ಇರ್ತಾ ಇದೆ. ಈಗ ನಮ್ಮ ಸಂಘದ ಒಟ್ಟು 60 ಮಂದಿ ಸದಸ್ಯರಿದ್ದಾರೆ. ಈ ನಮ್ಮ ಉಡೇರ ಮಹಾಲಕ್ಷ್ಮಿ ಸಂಘದ ಸತತವಾಗಿ 9 ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ. ಇಲ್ಲಿಗೆ ನಾವು ಸತತವಾಗಿ 7ನೇ ವರ್ಷದ ಒಂದು ಪ್ರಸಾದ ವ್ಯವಸ್ಥೆಗಳನ್ನು ಮಾಡ್ತಿದ್ದೀವಿ. ಪಾದಯಾತ್ರಿಗಳು ಅವರಿಗೆ ಅನುಕೂಲತೆಯಾಗಲಿ ಅಂತ ನಮ್ಮ ಕಡೆಯಿಂದ ನಮ್ಮ ಕೈಲಾದಷ್ಟು ನಾವು ಸಹಾಯವನ್ನು ಮಾಡ್ತಿದ್ದೀವಿ. ನಮ್ಮ JCTಯಿಂದ ನಾವು ಒಂದು ಅದ್ಭುತವಾಗಿ ಕೆಲಸವನ್ನು ಮಾಡ್ತಿದ್ದೀವಿ. ಅಂದರೆ 2016-17 ಸ್ಟಾರ್ಟ್ ಮಾಡ್ತಿರೋದು. ಪಾದಯಾತ್ರೆಗೆ ಅನುಕೂಲತೆ ಆಗಲಿ ಅಂತ ಒಂದಕ್ಕೋಸ್ಕರ ನಮ್ಮ ಒಂದು ಸೇವೆ ಅವರಿಗೆ ಮುಟ್ಲಿ ಅಂತಗೋಸ್ಕರ ಈ ಥರ ಮಾಡ್ತಿದ್ದೀವಿ. ಅಲ್ಲೋ ಹೇಳಪ್ಪ.